ಮಾಧ್ಯಮದ ಸ್ನೇಹಿತರೆ, 21ನೇ ತಾರೀಕು ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು ಕಲ್ಲಗಂಗೂರು ಗ್ರಾಮದ ಸರ್ವೆ ನಂಬರ್ 02 ಪಟ್ಟ ಜಮೀನು. ಅದು ಆ ಪಟ್ಟ ಜಮೀನಿನಲ್ಲಿ ಕ್ರಷರ್ ನಡೀತಾ ಇದೆ. ಆ ಜಮೀನು ಕುಲಕರ್ಣಿ ಅನ್ನೋರಿಗೆ ಸೇರಿದ್ದು. ಕುಲಕರ್ಣಿ ಅವರಿಂದ ಸುಧಾಕರ್ ಅನ್ನವರು ಲೀಸ್ಗೆ ಪಡೆದಿದ್ದಾರೆ. ಲೀಸ್ಗೆ ಪಡ್ಕೊಂಡು ಅಲ್ಲಿ ಕ್ರಷರ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಅದು ಸಿ ಫಾರಂ ಇಶ್ಯೂ ಮಾಡಿರೋದು ಅವರಿಗೆ. ಸಿ ಫಾರಂ ಅಂತಂದ್ರೆ ಲೈಸೆನ್ಸ್. 12/4/2019 ಅಂತ ಹೇಳ್ತಾರೆ. ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ನವರು 12/4/2019 ನಡೀತಾ ಇದೆ ಅಂತ ಹೇಳ್ತಾರೆ. ಅಲ್ಲಿ 21ನೇ ತಾರೀಕು ಬ್ಲಾಸ್ಟ್ ಆಗಿದೆ. ಅದು ಯಾವ ರೀತಿ ಬ್ಲಾಸ್ಟ್ ಆಯಿತು ಅಂತ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಪೊಲೀಸ್ನವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಆಂಧ್ರದಿಂದ ಬಂದಿದ್ದಾವೆ ಅವು ಡೈನಮೈಟ್ ಮತ್ತು ಡೈನಮೈಟ್ಗಳು, ಜಿಲಿಟನ್. ಸುಮ್ಮನೆ ಪ್ರಥಮ ಆಂಧ್ರದಿಂದ ಬಂದಿದ್ದಾವೆ ಅಂದ್ರೆ ಸಪ್ಲೈಯರೇ ಇಲ್ಲಿ ತಂದು ಕೊಟ್ಟಿದ್ದಾನೆ. ಲಾರಿ ಮೇಲೆ ಇಲ್ಲಿಗೆ ತಂದು ಸಪ್ಲೈ ಮಾಡಿದ್ದಾನೆ. ಅವನು ಸಪ್ಲೈ ಮಾಡಬೇಕಾದ್ರೆ ಆಂಧ್ರದವ್ರು ಯಾರೋ ಸಪ್ಲೈ ಮಾಡಿದ್ದಾನಲ್ಲ, ಅವನು ಮಾಡಬೇಕಾದ್ರೆ ಅವನಿಗೆ ಎಕ್ಸ್ಪ್ಲೋಸಿವ್ಸ್ ಅದರ ಲೈಸೆನ್ಸ್ ಇರಬೇಕಾಗತ್ತೆ. ಅವನಿಗೆ ಸ್ಫೋಟಕ ವಸ್ತುಗಳನ್ನ ಲೈಸೆನ್ಸ್ ಇಲ್ದೇನೆ ಮಾಡಕ್ ಬರಲ್ಲ, ಅವರು ಮಾರಾಟ ಮಾಡಕ್ ಬರಲ್ಲ. ಅವನು ಈ ಸುಧಾಕರ್ನ ಅವರಿಗೆ ಮಾಡಿದಾನಲ್ಲ, ಸುಧಾಕರ್ ಪೊಲೀಸ್ನವರಿಂದ ಆಗಲಿ, ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಆಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಆಗಲಿ ಅವ್ರಿಗೆ ತಿಳಿಸೂ ಇಲ್ಲ, ಅವರಿಂದ ಯಾವುದೇ ಪರವಾನಗಿಯನ್ನು ತಗೊಂಡೂ ಇಲ್ಲ. ಸರ್ಕಾರಿ ಅಧಿಕಾರಿಗಳಿಗೆ ಯಾರಿಗೂ ಕೂಡ ಇದು ಗೊತ್ತಿಲ್ಲ. ಪೊಲೀಸ್ನವ್ರು ಏನ್ ಹೇಳ್ತಾರೆ ಅಂದ್ರೆ, ಅದನ್ನ ಆ ಲಾರಿನಲ್ಲಿ ಬಂದಿತ್ತಲ್ಲ, ಅಲ್ಲಿಂದ ಇನ್ನೊಂದು ಕಡೆಗೆ ಸಾಗಿಸುವಾಗ ಬ್ಲಾಸ್ಟ್ ಆಗಿರ್ಬೋದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನು ತನಿಖೆ ಆಗಬೇಕು, ತನಿಖೆ ನಡೀತಾ ಇದೆ ಅಂತ ಹೇಳ್ತಾರೆ. ಆಗಿರಬಹುದು ಅಂತ ಹೇಳೋದವರು ಪೊಲೀಸ್ನವರು. SP ಇಸ್ ಮೇಕಿಂಗ್ ಎ ಸ್ಟೇಟ್ಮೆಂಟ್. ಇನ್ನು ಅದರಿಂದ ಸ್ಥಳಾಂತರ ಮಾಡುವಾಗ ಆಗಿರಬಹುದು ಅಂತ, ಬ್ಲಾಸ್ಟ್ ಆಗಿರಬಹುದು ಅಂತ ಹೇಳಿದ್ದಾರೆ. ಸೊ ಅದರಿಂದ 6 ಜನ ಪಾಪ ಮೃತಪಟ್ಟಿದ್ದಾರೆ. ಅವರು ಹೊರಗಡೆಯವರು ಇದ್ದಾರೆ, ಲೋಕಲ್ನವರು ಇದ್ದಾರೆ. ಮುಖ್ಯಮಂತ್ರಿಗಳು ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ ಅಂತ ಹೇಳಿದರೆ ಇವತ್ತಿನವರೆಗೂ ಕೂಡ ಕೊಟ್ಟಿಲ್ಲ.
ಅವರು ತಾಂತ್ರಿಕ ಕಾರಣ ಹೇಳ್ಕೊಂಡು ಕೊಡಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಡಿಸಿಗೆ, ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಮೇಲೆ ಯಾವ ಕಾನೂನು ಅಡ್ಡಿ ಬರಲ್ಲ ಅಂತ ಹೇಳಿದ್ದೀನಿ ನಾನು. ಮನುಷ್ಯತ್ವ ಬಹಳ ಮುಖ್ಯ. ಆ ಸತ್ತವರ ಕಿತ್ತಂಕಿನ್ ಯಾರಿರ್ತಾರೆ ಅವ್ರಿಗೆ ಪರಿಹಾರ ಕೊಡಬೇಕು. ಅದಕ್ಕೆ ಡಿಸಿ ಒಪ್ಕೊಂಡಿದ್ದಾರೆ. ಬಟ್ ನಾನು ಐ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ನಾನು. ಅದರ ಪಕ್ಕದಲ್ಲೇ ಎಲ್ಲಿ ಬ್ಲಾಸ್ಟ್ ಆಗಿದೆಯಲ್ಲ ಅದರ ಪಕ್ಕದಲ್ಲೇ ಒಂದು ಕ್ವಾರಿ ಇದೆ. ನಾನು ಮೈಸೂರು ಜಿಯಾಲಜಿ ಅವನಿಗೆ ಕೇಳಿದೆ ಅಂತಂದ್ರೆ, ನಾಯ್ಕ ಅಂತ ಒಬ್ಬ ಸೀನಿಯರ್ ಜಿಯಾಲಜಿಸ್ಟ್, ಅವನು ಸೀನಿಯರ್ ಜಿಯಾಲಜಿಸ್ಟ್ ಅಂತಂದ್ರೆ ಒಬ್ಬರು ಜಿಲ್ಲೆಗೆ ಒಬ್ರು ಸೀನಿಯರ್ ಜಿಯಾಲಜಿಸ್ಟ್ ಅಂತ ಇರ್ತಾರೆ. ಅವನು ಕೇಳಿದೆ, ಅದು ಇಲ್ಲಿಗಲ್ಲ ನಡೀತಾ ಇದೆ ಸರ್ ಅಂತ ಹೇಳ್ದ. ಪಕ್ಕದಲ್ಲಿ ಕ್ವಾರಿ ಇದರಲ್ಲಿ ಶಿವಮೊಗ್ಗ ಜಿಲ್ಲೆನಲ್ಲಿ 97 ಕ್ರಷರ್ಗಳಿದ್ದಾವೆ ಲೆಕ್ಕದ ಪ್ರಕಾರ. 76 ಕ್ವಾರಿಗಳಿದ್ದಾವೆ. 76 ಕ್ವಾರಿಗಳಿದ್ದಾವೆ. ಇದಲ್ದೇನೆ there are quarries and crushers, ಅವು ಇಲ್ಲಿಗಲ್ ಆಗಿದ್ದಾವೆ. ಅನ್ಲಾಫುಲ್ ಆಗಿ ನಡೆಸ್ತಾ ಇದ್ದಾರೆ. ಈಗ ಪಕ್ಕದಲ್ಲೇ ನಾನು ಅಲ್ಲಿ ಹೋಗಿದ್ದಲ್ಲ, ಅಲ್ಲಿ ಒಂದು ಕ್ವಾರಿ ನಡೀತಾ ಇದೆ. ಅದು ಸುಮಾರು ಒಂದು 20 ವರ್ಷದಿಂದ ನಡೀತಾ ಇರಬಹುದು. ಅವನು ಮೈಸೂರು ಜಿಯಾಲಜಿ ಅಧಿಕಾರಿ ಕೇಳಿದ್ರೆ ಒಂದು 6 ವರ್ಷಕ್ಕಿಂತ ಜಾಸ್ತಿ ವರ್ಷಗಳಿಂದ ನಡೀತಾ ಇರ್ಬೋದು ಸರ್ ಅಂತ ಹೇಳ್ತಾನೆ. ಇದು ಇಲ್ಲಿಗೆಲ್ಲ ಎಷ್ಟು ವರ್ಷದಿಂದ ನಡೀತಾ ಇರ್ಬೋದಪ್ಪ ಅಂತಂದ್ರೆ 6 ವರ್ಷಗಳಿಂದ ಹೆಚ್ಚಾಗಿ ನಡೀತದೆ ಅಂತ ಹೇಳ್ತಾರೆ. ಬಟ್ ಅಲ್ಲಿರ್ತಕ್ಕಂಥ ನಮ್ಮ ಅನುಭವ ಇರ್ತಕ್ಕಂಥವ್ರು ಕೇಳಿದ್ರೆ ಇದು ಕನಿಷ್ಠ 20 ವರ್ಷ ಆಗಿದೆ ಸರ್, ಇದ್ರ ಆಳ ಇದು ಮಾಡಿರ್ತಕ್ಕಂಥ ಇದನ್ನೆಲ್ಲ ನೋಡಿದ್ರೆ 20 ವರ್ಷದಿಂದ ನಡೀತಾ ಇರ್ಬೋದು ಅಂತಂದ್ರೆ, ಸಿನ್ಸ್ 20 years ಇಟ್ ಈಸ್ ರನ್ನಿಂಗ್ ಇಲ್ಲೀಗಲಿ. ಆಮೇಲೆ ಕೇಳಿದೆ ನಾನು, ಆಯ್ತಪ್ಪ 20 ವರ್ಷದಿಂದ ನಿಮ್ ಗಮನಕ್ಕೆ ಬಂದಿದೀವಿ ಇಲ್ವೇನಯ್ಯ? ಬಂದಿದೆ ಸರ್, 3 ಸಾರಿ ಕೇಸ್ ಹಾಕಿದೀವಿ ಅವ್ರ ಮೇಲೆ. 3 ಸಾರಿ ಕೇಸ್ ಹಾಕಿದೀವಿ. ಈ ತರ ಎಲ್ಲೆಲ್ಲಿ ಇಲ್ಲಿಗಲ್ ನಡೀತಾ ಇದ್ದಾವೆ ಕ್ವಾರಿಗಳು, ಕ್ರಷರ್ಗಳು, ಕೇಸ್ ಹಾಕ್ತಾರೆ, ಕಣ್ಣೋರ್ಸಕ್ಕೆ ಕೇಸ್ ಹಾಕಿ ಮತ್ತೆ ಅವ್ನು ಬಿಟ್ಬಿಡ್ತಾರೆ. ಯಾರಿಗೂ ಇವತ್ತವರೆಗೆ ಶಿಕ್ಷೆ ಆಗಿಲ್ಲ. 3 ವರ್ಷದವರೆಗೂ ಶಿಕ್ಷೆ ಇದೆ ಅಲ್ಲಿ ಕಾನೂನಿನಲ್ಲಿ. ಇವತ್ತಿನವರಿಗೆ ಫೈನ್ ಹಾಕಿರೋದು ಬಿಟ್ರೆ ಅವ್ರ ಮೇಲೆ ಕೇಸ್ ಹಾಕಿ ಮತ್ತೆ ಅವ್ರು ನಡೆಸಲೇ ಇದ್ದಾರೆ. ಇವೆಲ್ಲ ಇಲ್ಲಿಗೆಲ್ಲ ನಡೀಬೇಕಾದ್ರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಲ್ಲದೆ ನಡೀತವ? ಅವನು ನಡೆಸ್ತಾ ಇರೋನು ಬಹಳ ಪವರ್ಫುಲ್ ಮನುಷ್ಯ ಇರಬೇಕು. ಇಲ್ಲಿಗೆಲ್ಲ ನಡೆಸಬೇಕಾದ್ರೆ ಧೈರ್ಯ ಬೇಕಲ್ಲ, ಲಂಚ ಕೊಟ್ಟು ನಡೆಸಬೇಕಲ್ಲ, ಅವನಿರಬೇಕು. ರಾಜಕಾರಣಿಗಳ ಸಂಬಂಧ ಇರಬೇಕು ಅವನಿಗೆ, ಅಥವಾ ಅದ್ರ ಹಿಂದ್ಗಡೆ ರಾಜಕಾರಣಿಗಳಿರಬೇಕು. ಶಿವಮೊಗ್ಗ ಜಿಲ್ಲೆ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪನವರು ಏನಾಗಿದ್ದಾರೆ ಈಗ? ಚೀಫ್ ಮಿನಿಸ್ಟರ್. ಅವ್ರ ಜಿಲ್ಲೆ ಇದು. ಇಲ್ಲಿಗೆಲ್ಲ ನಡೀತಾ ಇರೋದು ನಿಜ ಅಂತ ಹೇಳಿ ಸಾಬೀತಾಗಿದೆ. ಬಿಕಾಸ್ ಅನೇಕ ಕೇಸ್ಗಳು ಹಾಕಿದ್ದಾರೆ. ಇಲ್ಲಿ ಶಿವಮೊಗ್ಗ ರೂರಲ್ ಅಲ್ಲ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಿಸ್ಟರ್ ಈಶ್ವರಪ್ಪ
ಈ ಚೀಫ್ ಮಿನಿಸ್ಟರ್ ಮತ್ತು ಜಿಲ್ಲಾ ಮಂತ್ರಿಗೆ ಗಮನಕ್ಕೆ ಬರದೆ ನಡೀತಾವೆ ಇವೆಲ್ಲ. ಯಾರು ಕಾರ್ಯಕರ್ತರು ಹೇಳಿರ್ಬೇಕಲ್ಲ. ಆಮೇಲೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಬಹಳ ಇಲ್ಲಿಗೆಲ್ಲ ನಡೆಸ್ತಾ ಇರ್ತಕ್ಕಂಥವ್ರು ರೂಲಿಂಗ್ ಪಾರ್ಟಿ ಸೇರಿದವರು. ಇತ್ತೀಚೆಗೆ ಈಶ್ವರಪ್ಪನ ಒಂದು ಸ್ಟೇಟ್ಮೆಂಟ್ ನೋಡಿದೆ. ಅದ್ಯಾವ ಕೆಡಿಪಿ ಮೀಟಿಂಗ್ ನಲ್ಲಿ ಒಂದು ಸ್ಟೇಟ್ಮೆಂಟ್, ನಿಮ್ಮ ಮತ್ತು ಊರಿನ ಒಳ್ಳೆಯದಕ್ಕೆ ಕಣ್ಮುಚ್ಕೊಂಡಿರ್ರಿ ಅಂತ. ಇದು ಮೈಂಡ್ ಸೆಟ್ ಜಿಯಾಲಜಿ ಅಧಿಕಾರಿಗಳಿಗೆ ಹೇಳೋದು ಈಶ್ವರಪ್ಪ. ಕಣ್ಮುಚ್ಕೊಂಡು ನಡ್ರಿ, ಏನೋ ಮಾಡ್ಕೊಂಡು ಹೋಗಿ ತೆಗಿ, ನಿಮ್ಗೆ ಯಾಕ್ರಿ ಅವೆಲ್ಲ, ನಿಮ್ ಸೇಫ್ಟಿ ಹಾಕ್ಬೇಕಲ್ವೋ, ನೀವು ಇಲ್ಲಿ ಉಳ್ಕೋಬೇಕು ಅಧಿಕಾರಿಗಳಲ್ವೋ, ಹೋರಿ ಕಣ್ಮುಚ್ಕೊಂಡು ನೋಡ್ರಿ ಅಂತ, ಕಣ್ಮುಚ್ಕೊಂಡು ಹೋಗ್ರಿ ಅಂತ. ಐನೂರು ಮಂಜುನಾಥ್ ಐನೂರಲ್ಲ, ಅವ್ರು ಹೇಳ್ತಾನೆ ಶಿವಮೊಗ್ಗ ಜಿಲ್ಲೆನಲ್ಲಿ ಬೇಕಾದಷ್ಟು ಇಲ್ಲಿಗೆಲ್ಲ ನಡೀತವೆ. ರೂಲಿಂಗ್ ಪಾರ್ಟಿ ಅವರು ಹೇಳ್ತಾರೆ ನಡೀತಾ ಇಲ್ಲ ಅಂತ. ಅಧಿಕಾರಿಗಳು ಹೇಳ್ತಾರೆ ನಾವು ಇಲ್ಲಿಗಲ್ ಆಗಿ ನಡೀತಾ ಇರ್ತಕ್ಕಂಥ ಕ್ರಷರ್ಗಳ ಮೇಲೆ ಇವುಗಳ ಮೇಲೆ ಕೇಸ್ ಹಾಕಿದೀವಿ, ಆಗಿಂದಾಗಿ ಕೇಸ್ ಹಾಕ್ತೀವಿ, ಪುನಃ ಅವ್ರು ಮಾಡತ್ಲೇ ಇರ್ತಾರೆ ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿಗಲ್ ಆಗಿ ನಡೀತಾ ಇರ್ತಕ್ಕಂಥದ್ದು ಸತ್ಯ ಅಂತ ಆಯ್ತು. 3ಕ್ಕಿಂತ ಹೆಚ್ಚಿದೆ. ಇಲ್ಲಿಗಲ್ ಆಗಿ ನಡೆಯೋದಕ್ಕೆ ಕುಮ್ಮಕ್ಕಿಲ್ದೇನೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈ ಇಲ್ಲಿಗಲ್ ಆಗಿ ನಡೀತಾ ಇದಾವಲ್ಲ, ಇದ್ರ ಜವಾಬ್ದಾರಿನ ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಹೊರಬೇಕು. ಚೀಫ್ ಮಿನಿಸ್ಟರ್ ಕರ್ನಾಟಕ, ಹೂ ಇಸ್ ಫ್ರಮ್ ದಿ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಅಂಡ್ ದಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಿಸ್ಟರ್ ಈಶ್ವರಪ್ಪ. ಈ ಜವಾಬ್ದಾರಿ ಒತ್ಕೋಬೇಕು. ಈಗ 6 ಜನ ಸತ್ರಲ್ಲ, ಯಾರು ಹೊರವರು ಜವಾಬ್ದಾರಿ, ಯಾರು ಹೊರವರು? 76 ಕ್ವಾರಿಗಳಲ್ಲಿ 23 ಜನ ಮಾತ್ರ ಬ್ಲಾಸ್ಟ್ ಮಾಡಕ್ಕೆ ಪರ್ಮಿಷನ್ ತಗೊಂಡಿರೋದು. ಇನ್ನು ಉಳಿದವ್ರು ಪರ್ಮಿಷನ್ ಇಲ್ದೇನೆ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಔಟ್ ಆಫ್ 76 ಕ್ವಾರೀಸ್ ವಿಚ್ ಆರ್ ಲೀಗಲಿ ರನ್ನಿಂಗ್, ಅವರೊಳಗಡೆ 23 ಜನ ಮಾತ್ರ ಬ್ಲಾಸ್ಟ್ ಮಾಡಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ಇನ್ನು ಉಳಿದವು 53 ಅನುಮತಿನೇ ತಗೊಂಡಿಲ್ಲ. ಅಂದ್ರೆ ಅವರು ಬ್ಲಾಸ್ಟ್ ಮಾಡದೇನೆ ಕ್ವಾರಿನಲ್ಲಿ ಕಲ್ಲು ಬರ್ತವ, ಮ್ಯಾನ್ಯುಯಲ್ ಆಗಿ ತೆಗಿಯಕ್ಕಾಗತ್ತ ಕಲ್ಲನ್ನ? ಬಹಳ ಆಳಕ್ಕೆ ಬೇರೆ ಹೊರಟೋಗಿದ್ದಾವೆ. ಬ್ಲಾಸ್ಟ್ ಮಾಡಲೇಬೇಕು. ಅವು ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಸ್ಲೀಪಿಂಗ್ ಓವರ್ ದಿ ಮ್ಯಾಟರ್. How the district in charge minister is sleeping over the matter. So ಒಂದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಮಂತ್ರಿಗಳು, ಕ್ವಾರಿ ಮಾಡೋರು, ಇವ್ರದೆಲ್ಲ ಒಂದು ಗ್ಯಾಂಗ್ ಇದೆ. ಒಬ್ರೊಬ್ರು ಒತ್ತಾಸೆ ಇಲ್ದೇನೆ ಮಾಡಕ್ ಸಾಧ್ಯ ಆಗಲ್ಲ. ಒಂದು ಮೊದಲನೇ ಡಿಮ್ಯಾಂಡ್, ಸತ್ತ 6 ಜನಗಳಿಗೆ ಕೂಡಲೇ 5 ಲಕ್ಷ ಅಲ್ಲ ಅದಕ್ಕಿಂತ ಹೆಚ್ಚು ಪರಿಹಾರ ಕೊಡಬೇಕು. ನಂಬರ್ 1.
ನಂಬರ್ 2, ಯಾರು ಸುಧಾಕರ್ ಅನ್ನೋನ್ ಮೇಲೆ ಕಲ್ಪಬಲ್ ಹೋಮಿಸೈಡ್ ಹಾಕೋದಲ್ಲ ಕೇಸು, 302 ಹಾಕ್ಬೇಕು, ಮರ್ಡರ್ ಕೇಸ್ ಹಾಕ್ಬೇಕು. ಮೂರನೇದು, ಈಗ ಸರ್ವೆ ಮಾಡಿಸ್ತೀವಿ ಅಂತ ಡಿಸಿ ಹೇಳ್ತಾರೆ. ಈಗ ಯಾವ್ಯಾವ ಇನ್ನೂ ಇಲ್ಲಿಗಲ್ ಆಗಿ ಯಾವ್ಯಾವ ನಡೀತಾ ಇದಾವೆ ಅಂತ ಈಗ ಸರ್ವೆ ಮಾಡ್ತಾರಂತೆ ನಾಳೆಯಿಂದ. There should be a thorough enquiry. There should be a thorough enquiry by a higher authority. I demand enquiry by a sitting judge of the Honorable High Court of Karnataka. ಆಗ ಮಾತ್ರ ಸತ್ಯ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಡಿಸಿ ಕೈಲಿ ಎಂಕ್ವೈರಿ ಮಾಡಿಸ್ತೀವಿ, ಇನ್ಯಾವ್ರ ಕೆಲವು ಎಂಕ್ವೈರಿ ಮಾಡಿಸ್ತೀವಿ ಅಂತಂದ್ರೆ ಟ್ರೂತ್ ವಿಲ್ ನಾಟ್ ಕಮ್ ಔಟ್. Punishment cannot be given to the culprits. And